ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋ ರೆಸಿಪಿ ಬಂದು ಮೆಂತ್ಯ ಮುದ್ದೆ ಬದಲು ನಾನಿಲ್ಲಿ ಪಾಯಸ ಥರ ಅಥವಾ ಸರಿ ಥರ ಯಾವ ರೀತಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಅಕ್ಕಿನ ತೊಗೊತಾ ಇದ್ದೀನಿ. ಇಲ್ಲಿ 3 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ನೀವು ಕೆಜಿ ಲೆಕ್ಕದಲ್ಲಾದರೆ 1 kg ಅಷ್ಟು ಅಕ್ಕಿ ಆಗುತ್ತೆ ಇದು. ನೀವು ಪ್ರತಿದಿನ ಯಾವ ಅಕ್ಕಿನ ಊಟ ಮಾಡ್ತೀರೋ ಅದೇ ಅಕ್ಕಿನ ತೊಗೊಳ್ಳಿ. ಇದರಲ್ಲೇನು ಅದೇ ಅಕ್ಕಿ ತೊಗೋಬೇಕು ಇದೇ ತೊಗೋಬೇಕು ಅಂತ ಏನಿಲ್ಲ. ನಾವಿಲ್ಲಿ ರಾಜಮುಡಿ ಅಕ್ಕಿನ ಯೂಸ್ ಮಾಡ್ತೀವಿ ದಿನ ಊಟಕ್ಕೆ, ಹಾಗಾಗಿ ನಾನು ಅದೇ ಅಕ್ಕಿನ ತೊಗೊತಾ ಇದ್ದೀನಿ. ಕೆಲವರು ಸೊಸೈಟಿ ಅಕ್ಕಿ ತಿನ್ನೋರು ಇರ್ತಾರೆ, ಕೆಲವರು ಬುಲೆಟ್ ರೈಸ್ ತಿನ್ನೋರು ಇರ್ತಾರೆ. ನೀವು ಯಾವ ಅಕ್ಕಿನ ಯೂಸ್ ಮಾಡ್ತೀರೋ ಅದನ್ನೇ ತೊಗೊಳ್ಳಿ. ನಾನಿಲ್ಲಿ ನೀರು ಹಾಕಿ 1-2 ಸಲ ನೀಟಾಗಿ ಅಕ್ಕಿನ ತೊಳ್ಕೊತಾ ಇದ್ದೀನಿ. ಧೂಳೆಲ್ಲ ಇರುತ್ತೆ ಅನ್ನೋದಕ್ಕೋಸ್ಕರ. ನೆನೆಸಿ ಎಲ್ಲ ಏನು ತೊಳಿಬೇಕು ಅಂತೇನಿಲ್ಲ, ನೀಟಾಗಿ 1-2 ಸಲ ನೀರು ಹಾಕಿ ತೊಳ್ಕೊಂಡ್ರೆ ಸಾಕಾಗತ್ತೆ. ಇದನ್ನು ನೀಟಾಗಿ ಡ್ರೈ ಮಾಡಬೇಕು. ನಾವು ಬಿಸಿಲಲ್ಲಿ ಬೇಕಾದರೂ ಹಾಕಿ ಅಥವಾ ನೀವು ಬೆಳಗ್ಗೆ ಇದನ್ನು ಹಾಗೆ ನೆರಳಲ್ಲೇ ಹಾಕಿ ಒಣಗಿಸಿ ಸಂಜೆ ಅಷ್ಟರಲ್ಲಿ ನೀಟಾಗಿ ಡ್ರೈ ಆಗುತ್ತೆ. ನಾನಿವಾಗ ಇದನ್ನು ಒಂದು ಬಟ್ಟೆ ಮೇಲೆ ಹರವ್ತಾ ಇದ್ದೀನಿ. ಇದನ್ನು ಮೆಂತ್ಯ ಹಿಟ್ಟು ಅಂತಲೂ ಹೇಳ್ತೀವಿ ನಾವು, ಮೆಂತ್ಯ ತೋಳಿಸಿರೋದು ಅಂತಲೂ ಹೇಳ್ತೀವಿ. ಇದು ತುಂಬ ಒಳ್ಳೆಯದು ಹೆಲ್ತಿಗೆ. ಮೇಯ್ನು ಸಕ್ಕರೆ ಕಾಯಿಲೆ ಇರುತ್ತಲ್ಲ ಅಂಥವ್ರಿಗೆ ಇದು ತುಂಬ ಒಳ್ಳೆಯದು. ನೀವು ಅಂಥವ್ರು ಸ್ವಲ್ಪ ಜಾಸ್ತಿ ಮೆಂತ್ಯನ ಹಾಕಿ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಅಥವಾ ಚಿಕ್ಕ ಮಕ್ಕಳಿಗೆ ತುಂಬ ಸಣ್ಣ ಇರ್ತಾರೆ, ಸೊಂಟಕ್ಕೆಲ್ಲ ಬಲ ಬೇಕು ಅನ್ನೋರು ಸಹ ಇದನ್ನು ಮಾಡ್ಕೊಬೋದು. ನೆಕ್ಸ್ಟ್ ಟೈಮು ಮೆಚ್ಯೂರ್ ಆಗಿರೋ ಹೆಣ್ಮಕ್ಳಿದ್ರೆ ಅವ್ರಿಗೂ ಕೊಟ್ಟರೆ ತುಂಬ ಒಳ್ಳೆಯದಿದು. ಅದಲ್ಲದೆ ಬಾಣಂತಿಯರಿಗೆ ಸಹ ಇದು ತುಂಬ ಒಳ್ಳೆಯದಿದು. ತುಂಬ ಎಲ್ರಿಗೂ ಆಲ್ಮೋಸ್ಟ್ ಇದು ಒಂಥರ ರಾಮಬಾಣ ಅಂತಲೇ ಹೇಳ್ಬೋದು. ಎಲ್ಲ ರೋಗದ ಪೇಷಂಟ್ಗಳು ಸಹ ತಿನ್ಬೋದು, ಇದು ಅಷ್ಟು ಒಳ್ಳೆಯದು. ನೋಡಿ, ಇವಾಗ ನೀಟಾಗಿ ಅಕ್ಕಿನ ಒಣಗಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಹುರ್ಕೊಬೇಕಾಗುತ್ತೆ ನಾವು ನೀಟಾಗಿ. ಅಕ್ಕಿ ಮಾತ್ರ ನಾವು ತೊಳೆದಿರೋದ್ರಿಂದ ಅಕ್ಕಿನ ನೀಟಾಗಿ ಹುರ್ಕೋಬೇಕು. ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾವೇನು ಹುರ್ಕೋಬೇಕಂತೇನಿಲ್ಲ. ಇವಾಗ ಇದನ್ನು ನಾನು ಎತ್ತಿಕೊತಾ ಇದ್ದೀನಿ. ಅಕ್ಕಿ ಜೊತೆಗೆ ಒಂದು 4-5 ಐಟಮ್ ಹಾಕ್ಕೊಂಡ್ರೆ ಸಾಕು. ನಾನಿಲ್ಲಿ ಗೋಧಿನ ತೊಗೊಂಡಿದ್ದೀನಿ. ಇದು 2 ಲೋಟದಲ್ಲಿ ಹೇಳೋದರೆ 2 ಲೋಟ, ಅಥವಾ ಅಕ್ಕಿ 1 kg ತೊಗೊಂಡಿದ್ದೀನಿ ಅಂದರೆ ಗೋಧಿನ ನಾನು ಅರ್ಧ kg ತೊಗೊಂಡಿದ್ದೀನಿ. ಗೋಧಿ ತುಂಬ ಚೆನ್ನಾಗಿತ್ತು, ಹಾಗಾಗಿ ನಾನೇನು ತೊಳೆಯೋದಕ್ಕೆ ಹೋಗಿಲ್ಲ. ಹಾಗೆ ಸ್ವಲ್ಪ ನೀಟಾಗಿ ಜರಡಿ ಎಲ್ಲ ಮಾಡಿಕೊಂಡು ಅದನ್ನು ಸ್ವಲ್ಪ ಕೇರ್ಕೊಂಡ್ರೆ ಸಾಕಾಗತ್ತೆ. ಆಮೇಲೆ ಬಿಸಿಲಲ್ಲಿ ನೀಟಾಗಿ ಒಣಗಿಸ್ಕೊಳ್ಳಿ ಗೋಧಿನ. ನೋಡಿ, ನಾನಿವಾಗ ಬಿಸಿಲಲ್ಲಿ ಒಣಗಿಸಿ ಎತ್ತಿಕೊಂಡಿದ್ದೀನಿ. ನೋಡಿ, ಇದು ಈ ಲೋಟದಲ್ಲಿ 1/4 ಲೋಟದಷ್ಟು ನಾನು ಗೋಧಿನ ತೊಗೊಂಡಿದ್ದೀನಿ. ಅಂದರೆ ಅಕ್ಕಿದು ಅರ್ಧದಷ್ಟು ಗೋಧಿನ ತೊಗೊಂಡಿದ್ದೀನಿ. ನೋಡ್ಕೊಳ್ಳಿ ಫಸ್ಟು ಗೋಧಿ ನೀಟಾಗಿದೆಯಾ. ನಾವು ಈ ರೀತಿ ಮುಟ್ಟು ನೋಡಿದಾಗ ಅದು ಬೂದಿ ಥರ ಇತ್ತಂದರೆ ನೀವು ಸ್ವಲ್ಪ ತೊಳೆದು ಬಿಟ್ಟು ಹಾಕಿ. ಇಲ್ಲ ಚೆನ್ನಾಗಿತ್ತು ಅನ್ನಂಗಿದ್ರೆ ಹಾಗೆ ನೀವು ಬಿಸಿಲಲ್ಲಿ ಒಣಗಿಸ್ಕೊಂಡು ಕೇರ್ಬೋದು. ಇದ್ರ ಜೊತೆಗೆ ನಾನು ಉದ್ದಿನ ಕಾಳನ್ನ ತೊಗೊಂಡಿದ್ದೀನಿ. ಇದು ಬಂದು ಉದ್ದಿನ ಕಾಳು ಕಪ್ಪು ಕಲರ್ ಇರುತ್ತೆ ನೋಡೋದಕ್ಕೆ. ಇದು ಕೆಲವೊಂದು ಅಂಗಡಿಗಳಲ್ಲಿ ಸಿಗಲ್ಲ. ಇವಾಗ ದೊಡ್ಡ ಸೂಪರ್ ಮಾರ್ಕೆಟ್ಗಳಲ್ಲಿ ದೊಡ್ಡ ರೇಷನ್ ಅಂಗಡಿಗಳಿರುತ್ತಲ್ಲ ಅಲ್ಲೆಲ್ಲ ಸಿಗುತ್ತೆ. ಇದು ನೋಡಿ, ಇದು ಬೆಟರ್ ಅಂದರೆ ಒಳ್ಳೆಯದು ತುಂಬ ಹೆಲ್ತಿಗೆ. ನಾವು ಇದು ಪಾಲಿಷ್ ಆಗಿರಲ್ಲ, ಇದು ಅನ್ಪಾಲಿಷ್ಡ್ ಅಂತಾರಲ್ಲ ಆ ರೀತಿ. ಹಾಗಾಗಿ ನಾನು ಅಕ್ಕಿನೂ ಅನ್ಪಾಲಿಷ್ಡ್ನೇ ತೊಗೊಂಡಿದ್ದೀನಿ. ಇದು ಉದ್ದಿನ ಕಾಳನ್ನು ಸಹ ಇದೇ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಉದ್ದಿನ ಕಾಳು ಬರುತ್ತೆ. ಇದು ಪಾಲಿಷ್ ಆಗಿರುತ್ತೆ ಕಾಳು. ನಿಮಗೆ ಇದು ಸಿಕ್ಕಿಲ್ಲ ಅನ್ನೋಂಗಿದ್ರೆ ನೀವು ಉದ್ದಿನ ಕಾಳನ್ನ ಯೂಸ್ ಮಾಡ್ಕೊಳ್ಳಿ. ಬೇಳೆ ಸ್ವಲ್ಪ ಅವಾಯ್ಡ್ ಮಾಡಿ. ಬೇಳೆ ಮಾಡೋದಕ್ಕಿಂತ ಬೇಳೆ ಎಲ್ಲ ಆಗಿ ಪಾಲಿಷ್ ಆಗಿ ಬಂದಿರುತ್ತೆ. ಅದ್ರ ಬದಲು ನೀವು ಈ ರೀತಿ ಹೊಟ್ಟಿರೋದನ್ನೇ ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಹೆಲ್ತಿಗೂ. ಅದಕ್ಕೋಸ್ಕರ ಇದು ಅಷ್ಟೇ ನಾನು ಅರ್ಧ kg ಅಷ್ಟು ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಬಿಸಿಲಲ್ಲಿ ನೀಟಾಗಿ ಒಣಗಿಸಿಟ್ಕೊಂಡಿದ್ದೀನಿ. ನಾನು ಇದನ್ನು ಸಹ ತೊಳೆದಿಲ್ಲ, ಬರೀ ಅಕ್ಕಿ ಮಾತ್ರ ನಾನಿಲ್ಲಿ ತೊಳೆದು ಒಣಗಿಸ್ಕೊಂಡಿರೋ ಅಂಥದ್ದು. ಇದ್ರ ಜೊತೆಗೆ ಮೆಂತ್ಯನ ನಾನಿಲ್ಲಿ 1/4 ಲೋಟದಷ್ಟು ತೊಗೊಂಡಿದ್ದೀನಿ. ನೀವು ಕೆಲವರು ಶುಗರ್ ಪೇಷಂಟ್ ಎಲ್ಲ ಇದ್ದೀರಾ ಅಂತಂದರೆ 1.5 ಲೋಟ ತನಕ ಹಾಕ್ಕೊಬೋದು. ಮಕ್ಳಿಗೆ ಮಾಡ್ತಾ ಇರೋದ್ರಿಂದ ಅವ್ರು ಸ್ವಲ್ಪ ಕಹಿ ಆದರೆ ಅಷ್ಟು ಇಷ್ಟಪಡಲ್ಲ ಅನ್ನೋದಕ್ಕೋಸ್ಕರ ನಾನಿಲ್ಲಿ 1/4 ಲೋಟದಷ್ಟು ತೊಗೊಂಡಿದ್ದೀನಿ. ಆಮೇಲೆ ನೀವು ಇದೇ ಹಿಟ್ಟಿನಲ್ಲಿ ಮೆಂತ್ಯ ಮುದ್ದೆ ಮಾಡ್ಬೋದು. ಆವಾಗ ಸ್ವಲ್ಪ ನುಂಗ್ತೀವಲ್ವ, ಅಷ್ಟು ಕಹಿ ಗೊತ್ತಾಗಲ್ಲ. ಆದರೆ ನಮ್ಮ ಮನೆಯಲ್ಲಿ ನನ್ನ ಮಗಳು ಮುದ್ದೆ ಅಷ್ಟು ಇಷ್ಟಪಡಲ್ಲ, ಹಾಗಾಗಿ ಅವಳಿಗೆ ಪಾಯಸ ಥರ ಅಥವಾ ಗಂಜಿ ಥರ ಮಾಡಿ ಕುಡಿಸೋದಕ್ಕೋಸ್ಕರ ಮಾಡ್ತಾ ಇರೋದು. ಇದಿಷ್ಟೇ ಐಟಮ್ಸ್ ಸಾಕು, 4 ಐಟಮ್ಸ್: ಅಕ್ಕಿ, ಉದ್ದಿನ ಕಾಳು, ಮೆಂತ್ಯ ಮತ್ತು ಗೋಧಿ. ಇದಿಷ್ಟೇ ಸಾಕಾಗುತ್ತೆ, ತುಂಬ ಒಳ್ಳೆಯದು ಹೆಲ್ತಿಗೆ. ಇವಾಗ ಇದನ್ನು ನಾವು ಹುರ್ಕೊಬೇಕಾಗತ್ತೆ. ಅಂದರೆ ನೀಟಾಗಿ ಇದನ್ನೇನು ಫ್ರೈ ಮಾಡಬೇಕು ಅಂತೇನಿಲ್ಲ. ಇದನ್ನು ನಾವು ಕೈ ಹಿಡಿದು ಮುಟ್ಟಿ ನೋಡಿದಾಗ ನಮಗೆ ಕೈಗೆ ಇದ್ರ ಉರಿ ತಾಗೋ ಅಷ್ಟು ಅಥವಾ ಬಿಸಿ ತಾಗೋ ಅಷ್ಟಿದ್ರೆ ಸಾಕಾಗತ್ತೆ. ನಾನಿಲ್ಲಿ ಮೊದಲು ಉದ್ದಿನ ಕಾಳನ್ನ ಹುರ್ಕೊತಾ ಇದ್ದೀನಿ. ಅಂದರೆ ಉರಿ ಕಮ್ಮಿನಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ, ತುಂಬ ಉರಿ ಎಲ್ಲ ಜಾಸ್ತಿ ಇಡೋದಕ್ಕೆ ಹೋಗಬೇಡಿ. ಇದು ಮೇಯ್ನಾಗಿ ಸಕ್ಕರೆ ಕಾಯಿಲೆನ ನಿಯಂತ್ರಣ ಮಾಡುತ್ತೆ. ರಕ್ತದಲ್ಲಿರೋ ಸಕ್ಕರೆ ಮಟ್ಟನ ಇದು ಕಡಿಮೆ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅಲ್ಲದೆ ನಾರಿನಂಶ ಜಾಸ್ತಿ ಇರುತ್ತೆ ಇದರಲ್ಲಿ, ಹಾಗಾಗಿ ಮಲಬದ್ಧತೆ, ಕೆಲವರಿಗೆ ಮೋಷನ್ ಪ್ರಾಬ್ಲಮ್ ಎಲ್ಲ ಇರುತ್ತಲ್ಲ ಅದಕ್ಕೂ ಅಷ್ಟೇ ತುಂಬ ಒಳ್ಳೆಯದಿದು. ಕೆಲವ್ರು ಹೇಳ್ತಾರೆ ಮೆಂತ್ಯ ಮುದ್ದೆನ ತಿಂದರೆ ತುಂಬ ದಪ್ಪ ಆಗ್ತಾರೆ ಅಂತ ಹೇಳ್ತಾರೆ. ಕೆಲವರು ಮೆಂತ್ಯ ಮುದ್ದೆನ ತಿಂದರೆ ಹೆಲ್ದಿ ಡಯಟ್ ಅಂದರೆ ಆರೋಗ್ಯಕರ ಆಗಿರೋಂಥ ತೂಕನ ನಾವು ಕಾಪಾಡ್ಕೊಂಡು ಹೋಗ್ಬೋದು ಅಂತ. ನಾನಿವಾಗ ಒಂದೊಂದಾಗಿ ಹುರ್ಕೊತಾ ಇದ್ದೀನಿ. ಎಲ್ಲವನ್ನು ಒಟ್ಟಿಗೆ ಹಾಕಿ ಹುರ್ಕೊಳ್ಳೋದಕ್ಕೆ ಹೋಗಬೇಡಿ, ಏಕೆಂದರೆ ಮೆಂತ್ಯ ಕಾಳು ಬೇಗ ಬೆಂದೋಗುತ್ತೆ, ಅಂದರೆ ಸೀದೋದಂಗೆ ಆಗುತ್ತೆ. ಹಾಗಾಗಿ ಬೇರೆದೆಲ್ಲ ಸ್ವಲ್ಪ ನಿಧಾನ ಆಗುತ್ತೆ. ಅದಕ್ಕೋಸ್ಕರ
ಇವಾಗ ಗೋಧಿ ಕಾಳು ಇದೆಯಲ್ಲ ಅದನ್ನು ಹುರ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ತುಂಬ ಉರಿ ಜಾಸ್ತಿ ಇಟ್ಟು ಹುರಿಯೋದಕ್ಕೆ ಹೋಗಬೇಡಿ, ಏಕೆಂದರೆ ಗೋಧಿ ನಾವು ಜಾಸ್ತಿ ಹುರಿತಾ ಇದ್ದರೆ ಇದು ಜೋಳ ಥರ, ಅಂದರೆ ಗೋಧಿ ಕಾಳು ಗೋಧಿ ಪುರಿ ಆಗುತ್ತಲ್ಲ ಆ ರೀತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅದೇ ನಾವು ಹೀಗೆ ಮುಟ್ಟಿ ನೋಡಿದಾಗ ನಮ್ಮ ಕೈಗೆ ಉರಿ ಅಥವಾ ಬಿಸಿ ತಾಗ್ಲೋ ಥರ ಇದ್ದರೆ ಅಷ್ಟಿದ್ರೆ ಸಾಕಾಗುತ್ತೆ, ಅದಕ್ಕಿಂತ ಜಾಸ್ತಿ ಹುರಿಯೋದಕ್ಕೆ ಹೋಗಬೇಡಿ. ಇವಾಗ ಹುರಿದಿರೋದನ್ನೆಲ್ಲ ಒಂದು ಪಾತ್ರೆಗೆ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಅಕ್ಕಿ ಮಾತ್ರ ನಾವು ನೀಟಾಗಿ ಹುರ್ಕೋಬೇಕು, ಯಾಕೆಂದರೆ ಅಕ್ಕಿನ ನಾವು ತೊಳೆದು ಒಣಗಿಸಿರ್ತೀವಲ್ವ, ಹಾಗಾಗಿ ಅಕಸ್ಮಾತ್ ನಾವು ಅಕ್ಕಿನೇನಾದರೂ ನೀಟಾಗಿ ಹುರಿದಿಲ್ಲ ಅಂತಂದರೆ ಹಿಟ್ಟು ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅಕ್ಕಿನ ನೀಟಾಗಿ ಹುರಿದೆತ್ತಿಕ್ಕೊಳ್ಳಿ. ಕೊನೆಯದಾಗಿ ಮೆಂತ್ಯನ ಸೇರಿಸ್ಕೊತಾ ಇದ್ದೀನಿ. ಮೆಂತ್ಯ ನೀವು ನೀಟಾಗಿ ಫ್ರೈ ಮಾಡಬೇಕು ಅಂತೇನಿಲ್ಲ, ಆಲ್ರೆಡಿ ಬಾಣಲಿ ಬಿಸಿ ಇರೋದ್ರಿಂದನೇ ಇದನ್ನು ಹಾಕಿ ಸ್ಟವ್ನ ಆಫ್ ಮಾಡಿಕೊಂಡು ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗತ್ತೆ. ನೀವೇನಾದರೂ ಇದು ಉರಿ ಜಾಸ್ತಿ ಇಟ್ಕೊಂಡು ಹುರಿದ್ಬಿಟ್ರೆ ಅಂದರೆ ಮೆಂತ್ಯ ತುಂಬ ಹುರಿದಷ್ಟು ಕಹಿ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಜಾಸ್ತಿ ಏನು ಫ್ರೈ ಮಾಡೋದಕ್ಕೆ ಹೋಗಬೇಡಿ. ಮೆಂತ್ಯನ ಹೀಗೆ ಸಪ್ರೇಟಾಗಿ ಎಲ್ಲ ಹುರ್ಕೊಂಡು ಇದು ನೀಟಾಗಿ ತಣ್ಣಗಾಗಬೇಕು. ಕಂಪ್ಲೀಟಾಗಿ ಕೂಲ್ ಆದಮೇಲೆ ಇದನ್ನು ಮಿಷಿನಿಗೆ ಹಾಕ್ಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನೀಟಾಗಿ ಮಿಕ್ಸ್ ಮಾಡಿಕೊಂಡು ತೊಗೊಂಡೋಗಿ, ಯಾಕೆಂದರೆ ನಾವಿಲ್ಲ ಎಲ್ಲ ಐಟಮ್ಸು ಒಟ್ಟಿಗೆ ಹಾಕ್ಕೊಂಡಿದ್ದೀವಲ್ವ, ಇವಾಗ ನೀಟಾಗಿಲ್ಲ ಎಲ್ಲ ಮಿಕ್ಸ್ ಆದಮೇಲೆ ಇದನ್ನು ತೊಗೊಂಡೋಗಿ ಮಿಷಿನಿಗೆ ಹಾಕ್ಸ್ಕೊಂಡು ಬಂದಿದ್ದೀನಿ. ನೋಡಿ ಈ ರೀತಿ ಇದೆ. ಪುಡಿಯನ್ನು ಅಷ್ಟೇ ತುಂಬ ಸಣ್ಣದಾಗಿ, ಅಂದರೆ ನೈಸಾಗಿರತ್ತಲ್ಲ ಪೌಡ್ರು, ಅಷ್ಟು ನೈಸಾಗಿ ಹಾಕ್ಸ್ಕೊಬೇಕು. ಆಮೇಲೆ ನೀವು ಪುಡಿ ಮಾಡಿಸುವಾಗ ನೀವು ಅವ್ರಿಗೆ ಮೊದಲೇ ಹೇಳಿ ಇದು ಮೆಂತ್ಯ ಪುಡಿ ಮಾಡ್ತಾ ಇರೋದು ಅಂತ ಹೇಳಿಬಿಟ್ಟು ಇದಕ್ಕೆ ಸಪ್ರೇಟಾಗಿ ಅಕ್ಕಿ ಪುಡಿ ಮಾಡೋದಿರುತ್ತಲ್ಲ ಅದರಲ್ಲಿ ಮಾಡಿಸ್ಕೊಳ್ಳಿ. ಕೆಲವೊಂದು ಸಲ ರಾಗಿ ಎಲ್ಲ ಹಾಕಿ ಪುಡಿ ಮಾಡ್ತಾರಲ್ಲ ಅದರಲ್ಲಿ ಹಾಕಿಬಿಟ್ರೆ ಚೆನ್ನಾಗಾಗಲ್ಲ. ರಾಗಿ ಹಿಟ್ಟು ಇದ್ರ ಜೊತೆಗೆ ಸೇರಿದ್ರೆ ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ಇವಾಗ ನಾನು ಗಂಜಿ ಮಾಡೋದಕ್ಕೆ ಒಂದು ಪಾತ್ರೆಗೆ ಒಂದು 3 ಸ್ಪೂನಷ್ಟು ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ನಿಮ್ಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ನಾನಿಲ್ಲಿ ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ನಾನು 3 ಸ್ಪೂನ್ನ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಇದು ಬೇಗ ಗಂಟು ಕಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಮೊದಲೇ ನಾವಿಲ್ಲೇ ಸರಿಯಾಗಿ ನಾವು ತಿರುಗಿಸ್ಕೊಬೇಕು. 1-2 ಕಾಳು ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ, ಅಂದರೆ ನಿಮ್ಮ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪನೇ ಅಷ್ಟು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲ ಸಿಹಿ ಏನು ಅಷ್ಟು ಒಳ್ಳೆಯದಲ್ಲ ಹೆಲ್ತಿಗೆ. ಅಲ್ಲದೆ ನಾವು ಇದಕ್ಕೆ ತುಪ್ಪ ಜಾಸ್ತಿ ಹಾಕೋದ್ರಿಂದ ತುಂಬ ಸಿಹಿ ಬೇಕು ಅಂತಲೂ ಏನು ಅನಿಸಲ್ಲ. ಹಾಗಾಗಿ ನಾನು ಸ್ವಲ್ಪ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ತಿನ್ನೋದಕ್ಕೆ ಆಗಲ್ಲ, ತುಂಬ ಕಹಿ ಇದೆ ಅನ್ನೋರು ಮಾತ್ರ ಸ್ವಲ್ಪ ಜಾಸ್ತಿ ಬೆಲ್ಲನ ಸೇರಿಸ್ಕೊಳ್ಳಿ. ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ನೀಟಾಗಿ ಇಲ್ಲೇ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೆಂತ್ಯ ಮುದ್ದೆ ಅಥವಾ ಮೆಂತ್ಯ ಗಂಜಿ ಈ ರೀತಿ ಮಾಡುವಾಗ ಬೇಗ ಗಂಟಾಗ್ಬಿಡುತ್ತೆ ಹಿಟ್ಟು, ಯಾಕೆಂದರೆ ನಾವು 2-3 ಥರದ ಹಿಟ್ಟನ್ನ ಹಾಕ್ಕೊಂಡಿರ್ತೀವಲ್ವ. ಅಂದರೆ ಗೋಧಿ ಹಾಕಿದ್ದೀವಿ, ಅದ್ರ ಜೊತೆಗೆ ಉದ್ದಿನ ಕಾಳು, ಅಕ್ಕಿ, ಮೆಂತ್ಯ ಎಲ್ಲ ಹಾಕಿರೋದ್ರಿಂದ ಬೇಗ ಗಂಟಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಈ ರೀತಿ ಹೊರಗಡೆ, ಅಂದರೆ ಒಲೆ ಮೇಲೆ ಹಚ್ಚೋದಕ್ಕೂ ಮೊದಲೇನೆ ನೀಟಾಗಿ ಇದ್ರ ಗಂಟೆಲ್ಲ ಬಿಡಿಸ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ. ನಾವು ಒಲೆ ಮೇಲೆ ಇಟ್ಕೊಂಡು ಗಂಟೆಲ್ಲ ಬಿಡಿಸ್ತೀವಿ ಅಂತಂದರೆ ಅದು ಸ್ವಲ್ಪ ಕಷ್ಟನೇ. ಅದಕ್ಕೋಸ್ಕರ ನಾನು ಮೊದಲೇ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಈ ರೀತಿ ಒಂದು ವಿಸ್ಕರ್ ಸಹಾಯದಿಂದ ಮಾಡೋದ್ರಿಂದ ಈಸಿ ಇದು ಮಾಡೋದಕ್ಕೆ. ನೀವೇನಾದರೂ ದೋಸೆ ಮಾಡುವಾಗಲೂ ಅಷ್ಟೇ ಇದನ್ನು ಯೂಸ್ ಮಾಡ್ಕೊಳ್ಳಿ, ಬೇಗನೆ ಆಗೋಗುತ್ತೆ. ಇವಾಗ ನಾನು ಸ್ಟವ್ ಹಚ್ಕೊಂಡು ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೊಬೇಕು. ಉರಿ ಜಾಸ್ತಿ ಇಡೋದಕ್ಕೆ ಹೋಗ್ಬಿಡಿ, ಏಕೆಂದರೆ ಉರಿ ಜಾಸ್ತಿ ಇಟ್ಟರೆ ಇದು ಬೇಯೋದೇ ಇಲ್ಲ. ಯಾಕೆಂದರೆ ನಾವು ಯಾವುದೂ ಇದನ್ನು ನೀಟಾಗಿ ಹುರಿದುಕೊಟ್ಟಿಲ್ಲ, ಅರ್ಧಂಬರ್ಧ ಹುರಿದುಕೊಂಡಿರೋದ್ರಿಂದ ಇದು ನೀಟಾಗಿ ನಾವು ಕಮ್ಮಿ ಉರಿನಲ್ಲಿ ಇಟ್ಕೊಂಡೆ ನಾವು ಇದನ್ನು ಗಂಜಿ ಮಾಡ್ಕೋಬೇಕು. ನೋಡಿ, ನೀವು ತುಂಬ ಗಂಜಿ ಥರ ಕುಡಿಯೋದಕ್ಕೆ ಇಷ್ಟಪಡ್ತೀರ ಅನ್ನೋಂಗಿದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ಇಲ್ಲ ನನಗೆ ಗಂಜಿ ಥರ ಬೇಡ, ಈ ಸ್ಪೂನಲ್ಲಿ ಎತ್ಕೊಂಡು ತಿನ್ನೋ ಥರ ಇರಲಿ ಅನ್ನೋಂಗಿದ್ರೆ ಸ್ವಲ್ಪ ನೀರನ್ನ ಕಮ್ಮಿ ಮಾಡ್ಕೊಳ್ಳಿ ಅಷ್ಟೇನೆ. ಸೇಮ್ ಇದೇ ಹಿಟ್ಟನ್ನ ಯೂಸ್ ಮಾಡಿಕೊಂಡು ನೀವು ಮೆಂತ್ಯ ಮುದ್ದೆನೂ ಮಾಡ್ಕೊಬೋದು. ಅಂದರೆ ಮೆಂತ್ಯ ಮುದ್ದೆ ಮಾಡುವಾಗ ಇನ್ನೂ ಸ್ವಲ್ಪ ನೀವು ಮೆಂತ್ಯನ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ಯಾಕೆಂದರೆ ನಾವು ನುಂಗ್ತೀವಿ ಅಷ್ಟು ಗೊತ್ತಾಗಲ್ಲ ಕಹಿ. ಆದರೆ ನಾವು ಈ ರೀತಿ ಪಾಯಸ ಥರ ಅಥವಾ ಗಂಜಿ ಥರ ಈ ಥರ ಎಲ್ಲ ಮಾಡ್ತೀವಲ್ವ, ಆವಾಗ ಸ್ವಲ್ಪ ಕಹಿ ಕಮ್ಮಿ ಬೇಕು, ಮತ್ತು ಮಕ್ಕಳು ಇಷ್ಟಪಟ್ಟು ತಿನ್ನಬೇಕಲ್ವ. ಅದಕ್ಕೋಸ್ಕರ ನಾನು ಸ್ವಲ್ಪ ಮೆಂತ್ಯನ ಕಮ್ಮಿ ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ನೀವು 1.5 ಲೋಟದ ತನಕ ನೀವು ಹಾಕ್ಕೊಬೋದು. ಕೆಲವರು ಅರ್ಧ kg ಹಾಕ್ಕೊತಾರೆ. ಇವಾಗ ಮುದ್ದೆ, ಅಂದರೆ ಮಾಮೂಲಿ ರಾಗಿ ಮುದ್ದೆ ಮಾಡೋದಕ್ಕೂ ಮೆಂತ್ಯನ ಕರಿಬೇವನ್ನ ಹಾಕಿ ಮಾಡಿಸ್ತಾರೆ ಇವಾಗೆಲ್ಲ. ನೋಡಿ, ಇವಾಗ ಇದೆಲ್ಲ ನೀಟಾಗಿ ಬಬಲ್ಸ್ ಬರ್ತಾ ಇದೆ. ಇವಾಗಂತೂ ಫುಲ್ ಸಿಮ್ಮಲ್ಲಿ ಇಟ್ಕೊಂಬಿಡಿ. ನೋಡಿ, ಇಷ್ಟಾದರೆ ಸಾಕು. ನಾವು ಈ ರೀತಿ ಕೋಲನ್ನ ಮೇಲೆ ಎತ್ತಿ ನೋಡಿದ್ರೆ ಅದರಿಂದ ಇಳಿಬಾರ್ದು, ಅಷ್ಟು ಗಟ್ಟಿ ಇದ್ದರೆ ಚೆನ್ನಾಗಾಗುತ್ತೆ. ನೋಡಿ, ಇದಿದ್ರೆ ಕೆಳಗೆ ಇಳಿಬಾರ್ದು, ಇಷ್ಟಿದ್ರೆ ಸಾಕಾಗತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ಬೇಸಿಗೆ ಕಾಲಕ್ಕೆ ಇದು ತುಂಬ ಒಳ್ಳೆಯದು. ನೀವು ಒಂದ್ಸಲ ಟ್ರೈ ಮಾಡಿ ಆಯಿತಾ, ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನಾನು ಮುದ್ದೆ ಬದಲು ಇಲ್ಲಿ ಗಂಜಿ ಅಥವಾ ಪಾಯಸ ಥರ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ಅಂದರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಆಲ್ಮೋಸ್ಟು ಸೇಮ್ ಇರುತ್ತೆ. ಕೆಲವರು ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡ್ತಾರೆ. ಆ ಥರ ಎಲ್ಲ ಹಾಕಿ ಮಾಡೋದ್ರಿಂದ ಬೇಗ ಹಿಟ್ಟು ಹಾಳಾಗುತ್ತೆ. ನಾವು ಈ ರೀತಿ ಹಿಟ್ಟು ಮಾಡಿಸ್ಕೊಂಡ್ರೆ ನಾವೊಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಒಂದು 6 ಮಂತ್ ತನಕ ಏನೂ ಆಗೋಲ್ಲ. ಇದು ನೀಟಾಗಿ ಇಟ್ಕೊಬೋದು. ಅಂದರೆ ಯಾವುದೇ ರೀತಿ ಗಾಳಿ ಆಡೋದಕ್ಕೆಲ್ಲ ಬಿಡಬಾರ್ದು. ಗಾಳಿ ಆಡಿತ್ತಂದರೆ ಆಟೋಮೆಟಿಕ್ ಬೇಗ ಹುಳ ಗೊತ್ತೇ ಇರುತ್ತೆ, ಬೇಗ ವೈಟ್ ಕಲರ್ ಹುಳ ಬಂದುಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ಇದಾಗಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಇದನ್ನು ಆಫ್ ಮಾಡಿದ ತಕ್ಷಣ ನೀವು ಇದನ್ನು ಸರ್ವ್ ಮಾಡೋದಕ್ಕೆ ಹೋಗಬೇಡಿ, ಯಾಕೆಂದರೆ ಇದು ನಾನು ಹಸಿದೇ ಹಾಕಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬೇಯಬೇಕಿದು. ಅದಕ್ಕೋಸ್ಕರ ಇದಕ್ಕೊಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಹಾಗೆ ಸ್ಟವ್ ಆಫ್ ಮಾಡಿಬಿಡಿ.
ಇದು ಬಿಸಿನಲ್ಲೇ ಬೇಯ್ಕೊಳ್ಳುತ್ತೆ. ಆಮೇಲೆ ಇದನ್ನು ನೀವು ಮಕ್ಕಳಿಗೋ ನೀವು ತಿಂತೀರೋ ಆವಾಗ ಬಡಿಸಿ. ನೋಡಿ ಇವಾಗ ನಾನು ಮುಚ್ಚಳ ಮುಚ್ಚಿ ಹಾಗೆ ಬಿಡ್ತಾಯಿದ್ದೀನಿ ಒಂದು 5 ನಿಮಿಷ. ನೋಡಿ ಒಂದು 5 ನಿಮಿಷ ಆದಮೇಲೆ ಈ ರೀತಿ ಆಗಿದೆ. ನಾವು ಮಾಡುವಾಗ ಸ್ವಲ್ಪ ನೀರಿತ್ತು, ಇವಾಗ ನೋಡಿ ಪರ್ಫೆಕ್ಟಾಗಿ ಸ್ಪೂನಲ್ಲಿ ಎತ್ಕೊಂಡು ತಿನ್ನೋದಕ್ಕೆ ಸರಿಯಾಗಿದೆ. ಇವಾಗ ನಾನಿಲ್ಲಿ ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ. ನಿಮಗೇನಾದರೂ ಸ್ವಲ್ಪ ಸಿಹಿ ಕಮ್ಮಿ ಆಗಿದೆ, ಸ್ವಲ್ಪ ಜಾಸ್ತಿ ಕಹಿ ಅನ್ನಿಸ್ತಾ ಇದೆ ಅನ್ನೋಂಗಿದ್ರೆ ಈ ಟೈಮಲ್ಲಿ ಬೇಕಂದರೆ ನೀವು ಬೆಲ್ಲದ ಪುಡಿನೂ ಸಹ ಸೇರಿಸ್ಕೊಬೋದು. ಮೇಯ್ನ್ ಇದಕ್ಕೆ ತುಪ್ಪ, ನೀವು ತುಪ್ಪದಲ್ಲಂತೂ ಕಂಜೂಸ್ ಮಾಡಬೇಡಿ. ನಿಮ್ಮ ಕೈಲಿ ತಿನ್ನೋದಕ್ಕಾಗುತ್ತಂದರೆ ಒಂದು 2 ಸ್ಪೂನ್ ತುಪ್ಪನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಇರುವಾಗಲೇ ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಹೆಲ್ತಿಗಂತೂ ತುಂಬ ಒಳ್ಳೆಯದು. ಹಾಗೂ ನಿಮ್ಗೇನಾದರೂ ಇನ್ನೂ ಕಹಿ ಆಗ್ತಾ ಇದೆ ಅನ್ನೋಂಗಿದ್ರೆ ಈ ರೀತಿ ಸೈಡಲ್ಲಿ ಒಂದು ಪೀಸ್ ಬೆಲ್ಲ ಇಟ್ಕೊಳ್ಳಿ. ಅದ್ರ ಜೊತೆಗೆ ಒಣಕೊಬ್ಬರಿ ಇರುತ್ತಲ್ಲ ಅದನ್ನು ಜೊತೆಗೆ ಸೇರಿಸ್ಕೊಂಡು ತಿಂತಾಯಿದ್ರೆ ಆಹಾ ಅಮೃತಕ್ಕೆ ಸಮ. ಎಷ್ಟು ಒಳ್ಳೊಳ್ಳೆ ಪದಾರ್ಥಗಳನ್ನ ಹಾಕಿ ಮಾಡಿರೋವಂಥ ರೆಸಿಪಿ. ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು ಆಲ್.